ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಮೊದಲನೇದಾಗಿ ಕಾಂಗ್ರೆಸ್ನ ಉಪಚುನಾವಣೆ ಎದುರಿಸಿದಂತಹ ರೀತಿ ಬಗ್ಗೆನೇ ಎಲ್ಲಾ ಕಡೆಗಳಲ್ಲಿ ಚರ್ಚೆ ಇತ್ತು. ಯಾಕಂದ್ರೆ ನಾಮಪತ್ರ ಸಲ್ಲಿಸಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಅವರ ಮೊಮ್ಮಗ ಸಮರ್ಥ ಪರವಾಗಿ ಬ್ಯಾಟ್ ಬೀಸೋದಕ್ಕೆ, ಪ್ರಚಾರದ ಅಖಾಡಕ್ಕೆ ಧುಮುಕೋದಕ್ಕೆ ಯಾರ್ಯಾರು ಬಂದ್ರು ಅಂತ ಇಡೀ ರಾಜ್ಯ ನೋಡಿದೆ. ಜಮೀರ್ ಅಹಮದ್ ಖಾನ್ಗೆ ಈ ಪಕ್ಷದಲ್ಲಿ ಅದರಲ್ಲೂ ಕೂಡ ಅತಿ ದೊಡ್ಡದಾಗಿ ಗುರುತಿಸೋದೆ ಅಲ್ಪಸಂಖ್ಯಾತರ ಪ್ರಶ್ನಾತೀತ ನಾಯಕರಲ್ಲಿ ಒಬ್ರು ಅಂತ. ಬಟ್ ಜಮೀರ್ ಅಹಮದ್ ಖಾನ್ ಬೈ ಎಲೆಕ್ಷನ್ ವಿಚಾರದಲ್ಲಿ ನಡ್ಕೊಂಡಂತಹ ರೀತಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಕೇರಳದಲ್ಲಿ ಎಲೆಕ್ಷನ್ನ ಅಬ್ಬರದ ಪ್ರಚಾರವನ್ನು ಮಾಡೋದಕ್ಕಾಗತ್ತೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಇದ್ದಾರೆ ಅಂತ ಗೊತ್ತಿದ್ದು ಇಡೀ ಕ್ಷೇತ್ರದ ರಿಸಲ್ಟ್ ಅನ್ನ ಉಲ್ಟಂಪಲ್ಟ ಮಾಡುವಂತಹ ಕೆಪಾಸಿಟಿ ಇದೆ ಅವರಿಗೆ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಕೊನೆ ತನಕ ಬರಲಿಲ್ಲ. ಕೊನೆಗೆ ಬಂದ್ರು, ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಕೇವಲ ಅಭ್ಯರ್ಥಿಯ ಕೈ ಎತ್ತಿ ಜಾಗ ಖಾಲಿ ಮಾಡೋದಕ್ಕೆ ಮಾತ್ರ ಅವರು ಸೀಮಿತ ಆದರು. ಬದಲಾಗಿ ಪ್ರಚಾರ ಮಾಡ್ತಾರೆ, ಮುಸ್ಲಿಮರಿಗೆ ಕರೆ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಸುಳ್ಳಾಯಿತು. ಇದರ ಬೆನ್ನಲ್ಲೇ ಜಮೀರ್ ಅಹಮದ್ ಖಾನ್ ವಿರುದ್ಧ ಹಿರಿಯರು, ಕಾಂಗ್ರೆಸ್ನ ಹಿರಿಯ ನಾಯಕರುಗಳೇ ಒಂದು ದೂರನ್ನ ಹೈಕಮಾಂಡ್ಗೆ ಕೊಡ್ತಾರೆ ಅನ್ನೋ ಸುದ್ದಿ ಇತ್ತು. ಆ ಸುದ್ದಿ ನಿನ್ನೆ ಅಷ್ಟೊತ್ತಿಗೆ ತಕ್ಕ ಮಟ್ಟಿಗೆ ನಿಜ ಕೂಡ ಆಯಿತು. ಈಗ ಎಲ್ರಿಗೂ ಇದ್ದಂತಹ ಪ್ರಶ್ನೆ ಬಹಳ ಸ್ಪಷ್ಟ. ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಉಳಿದ ಕಾಂಗ್ರೆಸ್ ನಾಯಕರಿಗೆ ಆದ ಸ್ಥಿತಿ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ ಅಬ್ದುಲ್ ಜಬ್ಬಾರ್ ಅಲ್ಪಸಂಖ್ಯಾತರಿಗೆ ಮೋಸ ಆಗ್ತಿದೆ ಅಂತ ಹೇಳಿ ರಾಜೀನಾಮೆ ಪತ್ರ ಕೊಟ್ಟು ಸೈಲೆಂಟ್ ಆಗಿದ್ದಾರೆ. ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ದಾವಣಗೆರೆ ದಕ್ಷಿಣ ದಂಗಲ್ ಎಫೆಕ್ಟ್, ಕಾಂಗ್ರೆಸ್ನಿಂದ ಅಬ್ದುಲ್ ಜಬ್ಬಾರ್ ಔಟ್, ಜಮೀರ್ ಕೈ ತಪ್ಪುತ್ತಾ ಸಚಿವಗಿರಿ ಸೀಟ್. ದಾವಣಗೆರೆ ದಕ್ಷಿಣ ದಂಗಲ್ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಹಾರಿದೆ. ಮತದಾನಕ್ಕೂ ಮೊದಲು ಹೊಗೆಯಾಡುತ್ತಿದ್ದ ಪಕ್ಷದಲ್ಲಿ ಈಗ ಭಿನ್ನ ಮತದ ಬೆಂಕಿ ಹೊತ್ತಿಕೊಂಡಿದೆ. ಸ್ವತಃ ಜಮೀರ್ ಅಹಮದ್ ವಿರುದ್ಧವೇ ಬಿರುಗಾಳಿ ಬೀಸಿದೆ. ಮುಸ್ಲಿಂ ಮುಖಂಡರ ಬೆನ್ನಿಗೆ ನಿಂತ ನಾಯಕನಿಗೆ ಸಚಿವಗಿರಿ ಕೈ ತಪ್ಪುತ್ತೆ ಎಂಬ ಪ್ರಶ್ನೆ ಮೂಡಿದೆ. ಈ ಮಧ್ಯೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೂಚನೆ ಮೇರೆಗೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಸದ್ಯ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ಎಂಎಲ್ಸಿ ನಜೀರ್ ಅಹಮದ್ಗೆ ರಾಜೀನಾಮೆ ನೀಡುವಂತೆ ತಾಕೀತು ಮಾಡಲಾಗಿದೆ. ಈ ಮಧ್ಯೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ನೀಡಿದ ಅಬ್ದುಲ್ ಜಬ್ಬಾರ್ ತಮ್ಮವರೇ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಂತ ದೂಷಿಸಿದ್ದಾರೆ. ಇದು ಏನಪ್ಪ ಅಂತ ಹೇಳಿದ್ರೆ, ನಮ್ಮರೇ ನಮಗೆ ಒಂದು ನಮೂನೆ ಇದು ಹಿಂಬರ, ಇದು ಕಾಲು ಎಳೆಯೋ ಕೆಲಸ ಮಾಡ್ತಾರಲ್ಲ, ಇದು ಬೇಜಾರಾಗಿರೋ. ದಿಢೀರ್ನೆ ನಿನ್ನೆ ನಡೆದಿರತಕ್ಕಂಥ ಇದನ್ನೇ ನಮಗೆ ಭಾಳ ಬೇಸರ ತಂದಿದೆ. ಬೇರೆ ನಮಗೆ ಅದಕ್ಕಿಂತ ಹಿಂದೆ ನಮಗೇನಿಲ್ಲ. ಅವರು 20 ದಿನ ಅಲ್ಲಿದ್ದರು, ನಮಗೆ ಮಾತಾಡಿಲ್ಲ, ಅದೆಲ್ಲ ನಮಗೇನು ಬೇಸರ ಇಲ್ಲ. ಅವ್ರಿಗೇನಾರು ಯಾರು ಹೇಳಿರ್ಬೋದು, ಬೇಡ ಅಂತ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಹಿಂದೆ ಯಾರ್ದು ಷಡ್ಯಂತ್ರ ಇದೆ ಅಂತ ಅನ್ನಿಸ್ತಿದೆ ಅಂತ. ಅಲ್ಲ, ಯಾರು ಟಾರ್ಗೆಟ್ ಆದರೆ ಏನು, ಯಾರ್ದು ಏನು ಅದೃಷ್ಟ ಕಸ್ಕೊಳಕ್ ಆಗಂಗಿಲ್ಲ. ಏನಾರು ಒಂದು ಮುಂದೆ ಗುರಿ ಇಟ್ಕೊಂಡು ಏನಾರು ಮಾಡ್ತಾ ಇರ್ಬೋದು ಅಂತ ನಿಮ್ಗೆ ಆಗ್ಲೇನು ಹೇಳಿ. ಅಲ್ಪಸಂಖ್ಯಾತ ನಾಯಕರ ಮಧ್ಯೆ ಷಡ್ಯಂತ್ರ, ಸಚಿವ ಜಮೀರ್ ಅಹಮದ್ ಖಾನ್ ತಲೆದಂಡ. ಸಿಎಂಗೆ ಕರೆ ಮಾಡಿ ಬೇಸರ ಹೊರಹಾಕಿದ ಸಚಿವ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರೇ ಕೆಲವು ಅಲ್ಪಸಂಖ್ಯಾತ ನಾಯಕರ ಬಗ್ಗೆ ಬೇಸರ ಹೊರಹಾಕಿದ್ರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಷಡ್ಯಂತ್ರ ನಡೆದಿದ್ದನ್ನ ಕಂಡಿದ್ದೇನೆ ಅಂತ ಶಾಸಕ ವಾಸಿಂ ಪಠಾಣ್ ದೂಷಿಸಿದ್ರು. ಇತ್ತ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಅಲ್ಲ, ಜಬ್ಬಾರ್ ಅವ್ರದ್ದು ಇನ್ನೂ 3 ವರ್ಷ MLC ಇದೆ ರೀ. ನಮ್ಮ ತಪ್ಪಾಗಿದ್ದೆ ಅಲ್ಲಿ. ನಾವೇನು ಮಾಡಿದ್ವಿ, ಹೈಕಮಾಂಡ್ನವರು ನಾವೇನು ಮಾಡಿದ್ವಿ, ಜಬ್ಬಾರ್ ಅವ್ರಿಗೆ ಟಿಕೆಟ್ ಕೊಡಂದಿದ್ದೆ ನಮ್ಮ ತಪ್ಪು. ಈಗ ಆಲ್ರೆಡಿ ಅಧಿಕಾರದಲ್ಲಿ ಇದ್ದಾರೆ ಅವರು. ನಾವೇನು ಹೇಳಬೇಕಾಗಿತ್ತು, ಯಾರಿಗಾದ್ರೂ ಕೊಡ್ರಿ, ಮೈನಾರಿಟಿಗೆ ಕೊಡ್ರಿ ಅಂತ ಹೇಳಬೇಕಾಗಿತ್ತು. ನಾವು ಆ ಒತ್ತಾಯ ಮಾಡೋ ಬದಲಿಗೆ ನಾವು ಪಕ್ಷ ಯಾರಿಗಾದ್ರೂ ಟಿಕೆಟ್ ಕೊಡ್ರಿ, ಸೂಕ್ತವಾದ ಅಭ್ಯರ್ಥಿಗೆ ನೀವು ಹುಡುಕಿ ಕೊಡ್ರಿ ಅಂಥೇಳಿ ಮಾಡಬೇಕಾಗಿತ್ತು. ಪಕ್ಷದಲ್ಲಿ ಭಾಳ ಜನ ಇರ್ತಾರೆ, ಪ್ರಾಮಾಣಿಕರು ಇರ್ತಾರೆ, ಪಕ್ಷವನ್ನು ತಾಯಿ ರೂಪದಲ್ಲಿ ಪ್ರೀತಿ ಮಾಡೋರು ಇರ್ತಾರೆ. ಪಕ್ಷ ದ್ರೋಹ ಮಾಡೋದು ತಪ್ಪಲ್ವಾ? ನನಗೂ ಕೆಲವೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟು ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಜಮೀರ್ ಅಹಮದ್ ತಲೆದಂಡ ಆಗುತ್ತೆ ಎಂಬ ಪ್ರಶ್ನೆ ಮೂಡಿದೆ. ಕೆಎನ್ ರಾಜಣ್ಣಗೆ ಎದುರಾದ ಸ್ಥಿತಿಯನ್ನೇ ಜಮೀರ್ ಅಹಮದ್ ಎದುರಿಸ್ತಾರಾ ಎಂಬ ಅನುಮಾನ ಮೂಡಿದೆ. ಹೀಗಾಗಿ ಮುಂಬೈನಲ್ಲಿರೋ ಸಚಿವ ಜಮೀರ್ ಅಹಮದ್ ಸಿಎಂಗೆ ಕರೆ ಮಾಡಿ ಮಾತಾಡಿದ್ದಾರೆ. ಪಕ್ಷದಲ್ಲಿ ತಮ್ಮ ವಿರುದ್ಧ ನಡೀತಿರುವ ವಿದ್ಯಮಾನಗಳ ಬಗ್ಗೆ ಅಳಲು ತೋಡಿಕೊಂಡಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಬೆಂಕಿಗೆ ದಾವಣಗೆರೆ ದಂಗಲ್ ತುಪ್ಪ ಸುರಿದಂತೆ ಆಗಿದೆ. ಗುಂಪುಗಾರಿಕೆ ಗುದ್ದಾಟದ ಮಧ್ಯೆ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಕೆಲವರು ದೆಹಲಿಗೆ ಹಾರ್ತಿದ್ರೆ ಇನ್ನೂ ಕೆಲವರು ಮಂತ್ರಿಗಿರಿಗಾಗಿ ದಿಲ್ಲಿ ವಿಮಾನ ಏರಲು ಹೊರಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಾದಾಟ ಇನ್ನೂ ಡೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.